ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಚಿಕ್ಕಣ್ಣ ಸರ್, ಹ್ಯಾಪಿ ಬರ್ತ್ಡೇ. ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ನನಗೆ ನಿಜವಲ್ಲ, ನೆನ್ನೆ ಅರ್ಜುನ್ ಜೊತೆ ಮಾತಾಡ್ತಾ ಇದ್ದೆ, ಒಂದು ನಮ್ಮ ಪಕ್ಕದ ಮನೆ ಯಾರೋ ಹುಡುಗನೇ ಅಲ್ಲಿ ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾನೇನೋ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಇತ್ತು ಸರ್. ಭಾಳ ಖುಷಿ ಆಯಿತು. ಅಂದರೆ ನಾವು ಹಾಡು ಮಾಡೋದು ಮುಖ್ಯ ಅಲ್ಲ, ಅದರಲ್ಲಿ ಜವಾಬ್ದಾರಿ ತೊಗೊಂಡು ನಟನೆ ಮಾಡೋರು ಇಷ್ಟು ಜವಾಬ್ದಾರಿ ತೊಗೊಳ್ಳೋದಿದೆಯಲ್ಲ, ಅದು ತುಂಬ ನನಗೆ ಒಬ್ಬ ಕಂಪೋಸರ್ ಆಗಿ ಭಾಳ ಮನಸ್ಸಿಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಅದೇ ಹೇಳಿದೆ, ಇದೆಲ್ಲ ಮಾಡಬೇಕಂದ್ರೆ ನಿಮ್ಮ ಒಳಗಡೆ ಒಬ್ಬ ನಿರ್ದೇಶಕ ಇದ್ದಾನೆ, ಸುಮ್ಮನೆ ಆ್ಯಕ್ಟರ್ ಮಾತ್ರ ಅಲ್ಲ, ಯು ಕ್ಯಾನ್ ಡೈರೆಕ್ಟ್ ದ ಸಿನಿಮಾ ಆಲ್ಸೋ. ಆ ಲೆವೆಲ್ಗೆ ಡೆಡಿಕೇಶನ್ ಇದೆ. ಹೌದು, ಸ್ಕ್ರೀನ್ ಪ್ಲೇ ಅಥವಾ ಎಲ್ಲದರಲ್ಲೂ ಅಷ್ಟು ವಿಷಯ ತಿಳ್ಕೊಂಡಿರೋರು ಕರ್ನಾಟಕದಲ್ಲಿ ತಾವು ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ AP ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕೆ. ವೇದಿಕೆ ಮೇಲೆ ಮರ್ಯಾದೆ ಕೊಡಬೇಕಲ್ಲ, ವೇದಿಕೆಗಾದರೂ ಮರ್ಯಾದೆ ಕೊಡಬೇಕು. ಸೊ ಅರ್ಜುನ್ ಅವರ ಜೊತೆಲಿ ನಾನು ಹೃದಯ ಅನ್ನೋ ಹಾಡು ಮೊದಲನೇ ಸಾಂಗ್ ಬರೆದಿದ್ದು. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಅವಾಗಿಂದನೂ ತುಂಬ ಒಳ್ಳೆ ಸ್ನೇಹಿತರು. ಬಟ್ ಯಾವಾಗ ಅರ್ಜುನ್ ನನಗೆ ಫೋನ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ ಅನ್ನೋ, ಮಗ ನೀನು ಯೋಚನೆ ಮಾಡಬೇಡ, ನೀನು ಫೋನ್ಗೆ ಕಾಯ್ತಾ ಇದ್ದೆ 20 ವರ್ಷ, ಥ್ಯಾಂಕ್ ಯು, ಮಾಡೋಣ ಎನಿಥಿಂಗ್ ಅಂತ. ಬಟ್ ಎಷ್ಟು ಕೂಲಾಗಿ ಎಷ್ಟು ಖುಷಿಯಾಗಿ ಮಾಡಿದ್ದೀವಿ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ಯಾವತ್ತೂ ಅನಿಸಿಲ್ಲ ಒಂದೇ ಮನೆಯ ಇಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೇನೋ ಅಂತಲೇ ಇವತ್ತರೆಗೂ ನಂಗೆ ಅನ್ನಿಸ್ತಾ ಇದೆ. ಇವತ್ತು ಬೆಳಗ್ಗೆ ತಾವು ಬಂದು ಇಲ್ಲಿಂದ ವೀಡಿಯೋ ತೆಗೆದು ಕಳಿಸಿದ್ರಿ, ಇದು ಹೇಗೆ ಬರ್ತಾ ಇದೆ ಅನ್ನೋದೆಲ್ಲನೂ. ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್. ಭಾಳ ಖುಷಿ ಆಗ್ತಾಯಿದೆ, ತುಂಬ ಪಾಸಿಟಿವ್ ಆಗಿದೆ. ಆ್ಯಂಡ್ ಮುಖ್ಯವಾಗಿ ಇನ್ಮೇಲೆ ಸಾಂಗ್ ಅಂತ ಮಾಡಿದ್ದೀವಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಇನ್ಮೇಲೆ ನಮ್ಮ ದರ್ಶನ್ ನಿಮ್ಮ ಹುಡುಗ. ಇನ್ಮೇಲೆ ದರ್ಶನ ಬೆಳೆಸೋದು ಹರಿಸೋದೆಲ್ಲ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ನಾನು ಇದಾಗಿ ತುಂಬ ಅಧಿಕವಾಗಿ ಹೇಳ್ತಿಲ್ಲ, ಬಟ್ ನನಗೆ ಗೊತ್ತಿರೋಂಗೆ ಸುಮಾರು ವರ್ಷದಿಂದ ದರ್ಶನ ನೋಡಿದ್ದೀನಿ. ಕರ್ನಾಟಕಕ್ಕೆ ಒಬ್ಬ ಅರಿಜಿತ್ ಸಿಂಗ್ ಆಗೋಂಥ ಎಲ್ಲ ಲಕ್ಷಣ ದರ್ಶನಲ್ಲಿದೆ. ಯಾಕಂದರೆ ಅವರ ಸಿಂಗಿಂಗ್ ಈ ಹಾಡು ನಿಮಗೆ ಇದೆ, ಬಟ್ ಅವರ ಇನ್ನೂ ಮೇಲಿನ ವರ್ಷನ್ಸ್ ಆಫ್ ಸಿಂಗಿಂಗ್ ನಾನು ಎವ್ರಿ ಡೇ ನೋಡ್ತಾನೆ ಇರ್ತೀನಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀವಿ. ಈ ಸಿನಿಮಾದಲ್ಲೂ ಹಾಡಿದ್ದಾರೆ, ಮುಂದೆ ಶಿವಣ್ಣ ಅವರ ಡ್ಯಾಡ್ ಸಿನಿಮಾದಲ್ಲೂ ಹಾಡಿದ್ದಾರೆ. ಸೊ ಅವ್ರು ಹಾಡ್ತಿರ್ತಾರೆ ನನಗೆ. ಇನ್ಮೇಲೆ ನಿಮ್ಮ ಜವಾಬ್ದಾರಿ, ಈ ಹುಡುಗನ್ನ ಕರ್ನಾಟಕದ ಅರಿಜಿತ್ ಸಿಂಗ್ ಮಾಡೋದು ತಮ್ಮ ಜವಾಬ್ದಾರಿ. ತಾವೆಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಆ್ಯಂಡ್ ಪೃಥ್ವಿ ಭಟ್ನ ಆಲ್ರೆಡಿ ತಾವೆಲ್ಲರೂ ಸ್ಟಾರ್ ಮಾಡಿಬಿಟ್ಟಿದ್ದೀರ. ಆ ಮಗು ಯಾವಾಗಲೂ ಶಿ ಈಸ್ ಅ ಗ್ರೇಟ್ ಸಿಂಗರ್. ಮೈಕ್ ಮುಂದೆ ಬಂದುಬಿಟ್ರೆ ಅವಳು ರಾಕ್ಷಸಿ ಆಗ್ಬಿಡ್ತಾಳೆ. ಇಲ್ಲಿ ಮಗ ಇಷ್ಟು ಹಿಂಗೆ ನಗ್ತಾ ಇರ್ತಾಳೆ, ಮೈಕ್ ಮುಂದೆ ಬಂದು ಅವಳು ರೆಕಾರ್ಡ್ ಮಾಡಿದ್ರೆ ನಾವೇ ಆಶ್ಚರ್ಯ ಆಗ್ಬಿಡ್ತೀವಿ, ಯಾವ ಲೆವೆಲ್ಗೆ ಹಾಡ್ದವಳಪ್ಪ ಈ ಹುಡುಗಿ ಅಂತ. ಯಾರಿಗೂ ಕಮ್ಮಿ ಇಲ್ಲ, ಭಾರತದಲ್ಲಿ ಯಾವ ಸಿಂಗರ್ಗೂ ಕಮ್ಮಿ ಇಲ್ಲ ಈ ಮಗುನೂ ಕೂಡ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ತರಮ್ಮ ಅವ್ರ ಜೊತೆಲಿ ಕೂತಿರೋದು, ಮೇಡಮ್ ನೀವು ಡ್ಯಾನ್ಸ್ ಮಾಡೋದಂತೂ ಇಟ್ ವಾಸ್ ಸೋ ಗ್ರೇಸ್ಫುಲ್, ಗೊತ್ತಾ. ನಾವೆಲ್ಲ ಮತ್ತೆ ಇನ್ನೊಂದು 20 ವರ್ಷ ಹೆಂಗಾಗ್ಬಿಟ್ವಿ ನಿಮ್ಮ ಡ್ಯಾನ್ಸ್ ನೋಡ್ಬಿಟ್ಟು, ಅಷ್ಟು ಖುಷಿ ಆಯಿತು. ಆ್ಯಂಡ್ ಇವತ್ತು ಹರಿ ಸರ್ ವೇದಿಕೆಯಲ್ಲಿಲ್ಲ, ಅವರ ಕಂಪನಿನಲ್ಲಿ ಡಿ ಬೀಟ್ಸಲ್ಲಿ ನಂದು ಅಧ್ಯಕ್ಷ ಆಡಿಯೋ ರಿಲೀಸ್ ಮಾಡಿದರು. ಮೇಡಮ್ ಅವರು ಇಲ್ಲಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ದಿಸ್ ಇದು ಮೇಡಮ್, ಗ್ರೇಸ್ಫುಲ್ನೆಸ್ ಟು ಟೇಕ್ ದಿಸ್ ಆಲ್ಬಮ್. ಆ್ಯಂಡ್ ತಮ್ಮ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಇರಬೇಕು. ಆ್ಯಂಡ್ ಹರಿ ಸರ್ ಆ್ಯಂಡ್ ಅರ್ಜುನ್ ಅವರ ಕಾಂಬಿನೇಷನಲ್ಲಿ ಎವರ್ ಗ್ರೀನ್ ಸಾಂಗ್ಸು, ಟೈಮ್ಲೆಸ್ ಸಾಂಗ್ಸ್ ಬಂದಿದೆ. ಈ ಇನ್ಮೇಲೆ ಮಾಡೋದಕ್ಕೆ ನೀವಿಬ್ಬರೇ ಇನ್ಸ್ಪಿರೇಷನು. ಯಾಕಂದರೆ ಆ ಜವಾಬ್ದಾರಿ ನನ್ನ ಮೇಲೆ ಬಂದುಬಿಟ್ಟಿದೆ. ಈಗ ಅವ್ರ ಜೊತೆ ಅಷ್ಟು ಒಳ್ಳೊಳ್ಳೆ ಹಾಡು ಮಾಡಿ ನಾನು ಏನಪ್ಪ ಮಾಡೋದು ಅಂತ. ಸೊ ಹರಿ ಸರ್ ಕೂಡ ಒಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಹೀರೋಯಿನ್. ಅವರು ಫಸ್ಟ್ ಟೈಮು. ಸೊ ಇನ್ಮೇಲೆ ಇವರು ನಿಮ್ಮ ಹುಡುಗಿ, ಇನ್ಮೇಲೆ ಡೈರೆಕ್ಟ್ರು ನಿಮ್ಮ ಹುಡುಗ, ಸೊ ಇನ್ಮೇಲೆ ಪ್ರೊಡ್ಯೂಸರ್ ಫಸ್ಟ್ ಸಿನಿಮಾ ಅನಿಸುತ್ತೆ ಸರ್, ಅವರು ನಿಮ್ಮವರು. ಸೊ ಎಲ್ಲರೂ ಹರಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಸತಿ ಮ್ಯಾಚ್ ಆಗದೆ ಇದ್ದಾಗ ಮಾತುಕತೆ ಬರುತ್ತೆ, ಬಟ್ ಯಾವತ್ತೂ ಇವ್ರು ಬೇಡ ಅವ್ರು ಬೇಡ ಅದು. ಮತ್ತು ಇನ್ನೊಂದು ಏನಂದರೆ, ಯಾವತ್ತೂ ಹಾಡು ನಾವು ಮಾಡಬೇಕಾದ್ರೆ ಇದೇ ಸಿಂಗರ್ಗೆ ಹಾಡಿಸ್ತೀವಿ ಅಂತ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಹಾಡು ಮಾಡೋದು ಅಂತ ಹೇಳೋದೇ ತಪ್ಪು. ಯಾಕಂದರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಹೋಗಿ ಕೂತ್ಕೊಂಡ್ರೆ ಎಲ್ಲಿಂದನೂ ಬರುತ್ತೆ, ಅದು ಹುಟ್ಕೊಂಡ್ಬಿಡ್ತು. ಅದು ಹುಟ್ಟಿದ ಮೇಲೆ ಅದಕ್ಕೇನೇ ನಾವು ಭಗವಂತ ಹಾಕಿದ ಭಿಕ್ಷೆಗೆ ನಾವು ಏನೇನು ಅಲಂಕಾರ ಮಾಡ್ಬೋದು ಅದನ್ನು ಟ್ರೈ ಮಾಡ್ತೀವಿ. ಇದಕ್ಕೆ ಈ ವಾಯ್ಸ್ ಮ್ಯಾಚ್ ಆಗ್ಬೋದು, ಆ ಥರ ಹೋಗ್ತೀವಿ ಅಷ್ಟೇ. ಬಿಟ್ಟರೆ ನಥಿಂಗ್ ಈಸ್ ಪ್ರೀ ಪ್ಲ್ಯಾನ್ಡ್. ಅಷ್ಟೊಂದು ಪ್ಲ್ಯಾನ್ ಮಾಡೋ ಮನುಷ್ಯನ ಕೈಲಿ ಮಾಡೋಕ್ಕಾಗಲ್ಲ